ಏನ್ರಿ ಇದೇನೇನ ಮನೆ? ಹೌದು ಸರ್, ಅವತ್ತು ಬಂದು ಡ್ರಾಪ್ ಮಾಡೋದ್ವಲ್ಲ, ಇದೇನೇನೆ ಮನೆ. ಹೋ ಸರ್, ನೀವಾ? ಬನ್ನಿ ಸರ್, ಬನ್ನಿ ಕೂತ್ಕೊ ಬನ್ನಿ. ಸರ್ ಯಾಕೆ ಸರ್ ಇನ್ನೊಂದ್ಸಲ ಬ್ಲಡ್ ಬೇಕಿತ್ತಾ? ಬನ್ನಿ ಸರ್ ಕೂತ್ಕೊಳ್ಳಿ. ಸರ್ ಯಾಕೆ ಇನ್ನೊಂದ್ಸಲ ಬ್ಲಡ್ ಏನಾದರೂ ಕೊಡಬೇಕಿತ್ತಾ? ಸರ್ ನಿಮ್ಮ ಅಪ್ಪ ಅವ್ರು ಹುಷಾರಾಗಿದ್ದಾರೆ ತಾನೆ? ಏನು ತೊಂದರೆ ಇಲ್ಲ ತಾನೆ? ಅಲ್ಲ ಇನ್ನೊಂದ್ಸಲ ಏನಾದರೂ ಬ್ಲಡ್ ಏನಾದ್ರು ಕೊಡಬೇಕಾಗಿದ್ರೆ ಹೇಳಿ ಸರ್. ಬ್ಲಡ್ನ ಕೊಡ್ತೀನಿ, ಬಂದೇನು ತೊಂದರೆ ಇಲ್ಲ. ಮಗಳೇ ಕಾಫಿ ಗಿಕ್ಲಾ? ಯಾರು ನಿಮ್ಮ ಸರ್ರಾ? ಹ್ಞೂ ಅಮ್ಮ, ಕಾಫಿ ಗಿಕ್ಕು. ಇಲ್ಲ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಬಂದೆ. ತುಂಬ ಥ್ಯಾಂಕ್ಸ್. ಅವತ್ತು ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಅದು ಬೇರೆ ಸ್ವಲ್ಪ ಟೆನ್ಷನಲ್ಲಿ ಬೇರೆ ಇದ್ನಲ್ವಾ. ನಮ್ಮ ಅಪ್ಪ ಈ ಥರ ಆದರು ಅಂತ ಹೇಳ್ಬಿಟ್ಟು ಫುಲ್ಲು ಟೆನ್ಷನಲ್ಲಿ ಇದ್ದೆ ಅಲ್ವಾ. ಅದಕ್ಕೇನೆ ನಾನು ಫುಲ್ ಟೆನ್ಷನಲ್ಲಿ ನೀವು ಸರಿಯಾಗಿ ಮಾತಾಡ್ಸೋಕ್ಕಾಗಲಿಲ್ಲ. ಆ್ಯಕ್ಚುಲಿ ನಮ್ಮ ಡ್ರೈವರ್ ಅವರು ಹೇಳಿದ್ರು ಇದೇನೇ ನಿಮ್ಮ ಮನೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಹಿಂಗೆ ಬಂದಿದ್ನಲ್ಲ, ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ತುಂಬ 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 ಥ್ಯಾಂಕ್ಸ್. ನಿಮ್ಮಿಂದ ನಮ್ಮ ಅಪ್ಪನ ಜೀವ ಉಳಿತು. ನಮ್ಮ ಅಪ್ಪನೂ ಹೇಳಿದ್ರು ಒಂದ್ಸಲ ನಿಮ್ಮ ಮನೆಗೆ ಬಂದುಬಿಟ್ಟು ನಮ್ಮ ಅಪ್ಪನೂ ಮಾತಾಡ್ಸ್ಕೊಂಬಿಟ್ಟು ಬರಬೇಕು ಅಂತ ಹೇಳಿದ್ರು. ಆಯ್ತಪ್ಪ ಹೋಗೋಣ, ಫಸ್ಟು ಹುಷಾರಾಗಿ ಅಂತ ಹೇಳ್ಬಿಟ್ಟು ಬಂದೆ. ಅಯ್ಯೋ ಮೊದಲು ಹುಷಾರಾಗಿ ಬಿಡಿ, ನನ್ನನ್ನು ಬಂದುಬಿಟ್ಟು ಮಾತಾಡ್ಸ್ಕೊಂಡು ಹೋಗಿ. ಅಯ್ಯೋ ಏನಿದು, ಏನಾಗಬೇಕು ನನ್ನ ಮಾತಾಡ್ಸ್ಕೊಂಡು ಹೋಗಿ ಹೇಳಿ. ಮೊದಲು ಅವರು ಚೆನ್ನಾಗಿದ್ಬಿಟ್ರೆ ನನಗೆ ಅಷ್ಟೇ ಸಾಕು ಬಿಡಿ. ನನ್ನ ಬ್ಲಡ್ ಕೊಟ್ಟಿದ್ದಕ್ಕೇನು ಹೆಂಗ ಅವ್ರು ಹುಷಾರಾದ್ರಲ್ಲ ಅಂತ ಖುಷಿ ಆಯ್ತದೆ. ಅಲ್ಲ, ನೀವು ಇಷ್ಟು ಕಷ್ಟದಲ್ಲಿದ್ದೀರಾ, ಆದ್ರೂ ನೀವು ಇಷ್ಟೆಲ್ಲನೂ ಕಷ್ಟದಲ್ಲಿದ್ರು 1,00,000 ಕೊಟ್ಟರೆ ತೊಗೊಳಕ್ಕೆ ಹೋಗಿಲ್ವಲ್ಲ ನೀವು? ಇಲ್ಲ ಸರ್, ಸಹಾಯ ಅಷ್ಟೇನೆ. ನಾವು ಕೆಲಸ ಮಾಡಿ ನಾವು ದುಡಿದ್ರೆ ದುಡ್ಡು ಬಂದೇ ಬರ್ತದೆ ನಮ್ಮ ಹತ್ರ. ಎಲ್ಲೋಯ್ತದೆ ಹೇಳಿ? ಇದು ಸುಮ್ಮನೆ ಸಹಾಯ ಅಷ್ಟೇನೆ. ತಗೊಳ್ಳಿ ಕಾಫಿ ತಗೊಳ್ಳಿ. ಬಡವರು ಮನೆ ನಮ್ಮದು, ಬೇಜಾರು ಮಾಡ್ಕೋಬೇಡಿ. ತಗೊಳ್ಳಿ ಅಣ್ಣ, ನೀವು ತಗೊಳ್ಳಿ ಕಾಫಿ ತಗೊಳ್ಳಿ. ಹಾಂ ಸರ್, ಸರ್ ಥ್ಯಾಂಕ್ಸ್ ಹೇಳೋಕ್ಕೆ ಅಲ್ಲಿಂದ ಇಲ್ಲಿಗನ ಬಂದಿದ್ದೀರಲ್ಲ ಸರ್, ಸುಮ್ಮನೆ. ಏನು ಸರ್, ಅಯ್ಯೋ ಥ್ಯಾಂಕ್ಸ್ ಕಟ್ಕೊಂಡು ನಮ್ಗೆ ಏನು ಸರ್ ಆಗಬೇಕು? ನಾವು ಚೆನ್ನಾಗವ್ರ ನಿಮ್ಮ ಅಪ್ಪ, ನಮ್ಗೆ ಅಷ್ಟೇನೇ ಸಾಕು. ನಮ್ಗೆ ಥ್ಯಾಂಕ್ಸು ಗೀಂಗ್ಸು ಅವೆಲ್ಲ ಏನಕ್ಕೆ ಸರ್? ನಮ್ಮ ಒಳ್ಳಿನಾಗ ನಾವು ಅವೆಲ್ಲ ತಲೆನೇ ಕೆಡಿಸ್ಕೊಳಕ್ಕಿಲ್ಲ. ಆದರೂ ಒಂದು ಕೃತಜ್ಞತೆ ಅಂತ ಹೇಳಲೇಬೇಕಲ್ವ ನಾನು? ಕೃತಜ್ಞತೆ ಹೇಳಿಲ್ಲ ಅಂತಂದರೆ ಹೆಂಗಿರುತ್ತೆ ಹೇಳಿ? ನೋಡಿ, ನಿಮ್ಮ ಕರ್ತವ್ಯ ನೀವು ಮಾಡಿದ್ದೀರಾ, ನನ್ನ ಮನಸ್ಸಿಗೂ ಸಮಾಧಾನ ಆಗಬೇಕಲ್ವಾ? ನೀವಿಷ್ಟು ಸಹಾಯ ಮಾಡಿದ್ದೀರಾ, ಒಬ್ರು ಜೀವ ಉಳಿಸಿದ್ದೀರಾ ಅಂತಂದರೆ ನಾನು ಅದ್ರಿಗೆ ತಕ್ಕನಾಗಿ ಏನಾದರೂ ಮಾಡಿದ್ರೆ ನನಗೂ ಸಮಾಧಾನ ಆಗುತ್ತಲ್ವಾ? ನಮ್ಮ ಅಪ್ಪ ಎಲ್ಲರೂ ಥರ ಅಲ್ಲ. ನಮ್ಮ ಅಪ್ಪಂಗೆ ಯಾವಾಗೂ ಕೊಟ್ಟೆ ಅಭ್ಯಾಸ, ಇಸ್ಕೊಂಡು ಅಭ್ಯಾಸನೇ ಇಲ್ಲ. ಅವ್ರು ಯಾರು ಋಣದಲ್ಲೂ ಜಾಸ್ತಿ ಇರಲ್ಲ. ಅಯ್ಯೋ ಮಗನೇ, ಹೋಗಿ ಅವ್ರು ನೋಡು, ಅವ್ರು ಹೆಂಗವರು ಏನು ಕತ್ತಿನೋ, ಒಂದ್ಸಲ ನೋಡಿ ನಿನ್ನ ಕೈಲ ಸಹಾಯ ಮಾಡು, ಅದು ಇದು ಅಂತ ಹೇಳ್ಬಿಟ್ಟು ತುಂಬಾನೇ ಹೇಳಿದ್ರು. ಅದಕ್ಕೆ ಇಲ್ಲಿಗೆ ಬಂದೆ. ಹೌದು ಮೇಡಮ್ ಅವರೇ, ನಮ್ಮ ಸರ್ರು ಬಹಳ ಒಳ್ಳೆಯರು. ನಮ್ಮ ಸರ್ರು ಏನಿದ್ರು ನಮ್ಮ ಸರ್ರು ಬೇರೆಯವ್ರಿಗೆ ಎಲ್ಲನೂ ಅದೇನೋ ಅಂತಾರಲ್ಲ, ಸಹಾಯನ ಮಾಡಿ ಅಭ್ಯಾಸ ಅಷ್ಟೇನೆ. ಸಹಾಯ ಅಂತ ಯಾವುದು ತಗೊಂಡಿರಲಿಲ್ಲ. ಅವರು ತುಂಬ ಚೆನ್ನಾಗಿ ಅವ್ರ ಮನೆ ಕಡೆ ಎಲ್ಲನೂ. ಆದರೆ ಮೊದಲನೇ ಸಲ ನಿಮ್ಮಿಂದ ಸಹಾಯ ತಗೊಬಿಟ್ರಲ್ಲ, ಅದಕ್ಕೇನೆ ಅವ್ರು ಇಷ್ಟೊಂದು ಎಲ್ಲನೂ ಇದು ಮಾಡ್ಕೊತ ಇರೋದು, ಇಷ್ಟೊಂದೆಲ್ಲ ಕೇಳ್ಕೊತ ಇರೋದು. ನೋಡಿ, ನೀವು ಆರಾಮಾಗೆ ಅವ್ರ ಸರ್ರು ಏನು ಕೊಡ್ತಾರೋ ಅದನ್ನೇ ತಗೊಳ್ಳಿ, ಆರಾಮಾಗಿ ತಗೊಳ್ಳಿ, ನೀವು ಬೇಜಾರು ಮಾಡ್ಕೋಬೇಡಿ. ಸರ್ ಅವತ್ತೇ ಹೇಳಿದ್ನಲ್ಲ ಸರ್, ನನಗೆ ದುಡ್ಡು ಗಿಡ್ಡು ಏನೂ ಬೇಡ. ನನಗೆ ದುಡ್ಡು ಕಾಸು ಅದ್ರ ಅವಶ್ಯಕತೆ ನನಗೇನು ಇಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ನಲ್ವ ಸರ್. ಹೇ, ಯಾರು ಹೇಳಿದ್ದು? ನಾನು ದುಡ್ಡು ಇವಾಗ ಕೊಡಕ್ಕೆ ಬಂದೆ ಅಂತೇಳಿ. ಸರಿ, ನಿಮ್ಮ ಅಪ್ಪ ಅವ್ರು ಇದ್ರಲ್ಲ, ನಿಮ್ಮ ಅಪ್ಪ ಅವ್ರು ಎಲ್ಲೋದ್ರು? ಅದೇ ಸಾ, ಇವಳು ಸುಸ್ತಾಗೈತೆ ಅಂತ ಹೇಳ್ತಿದ್ಲು ಸಾ. ರಕ್ತ ಕೊಟ್ಬಿಟ್ಟಿದ್ಲಲ್ಲ, ಅದಕ್ಕೆ ಹೊಸ ಸುಸ್ತಾಗಿರ್ಬೇಕು ಅನಿಸ್ತದೆ. ಸುಸ್ತಾಯ್ತೈತೆ ಅಂತ ಹೇಳ್ಬಿಟ್ಟು ಓದಾಡ್ತಿದ್ಲು. ಅದಕ್ಕೆ ನೀ ಹೋಗ್ಬಿಟ್ಟು ನಮ್ಮ ಯಜಮಾನ್ರ ಏನಿಯ ಹೋಗೋರೆ ಸಾ. ತರಕಾರಿ ಎಲ್ಲ ನೂಕೊಂಡು ಮಾರ್ಬೇಕಲ್ಲ. ಹೌದಾ? ನನಗೆ ಗೊತ್ತಿತ್ತು ನೀವು ಸುಸ್ತಾಗಿರ್ತೀರ ಸ್ವಲ್ಪ ಆದ್ರೂ ಅಂತ ಹೇಳಿ. ಅದು ನಮ್ಮ ಅಪ್ಪಂಗೋಸ್ಕರ ನೀವು ಇಷ್ಟೆಲ್ಲ ಮಾಡಿದ್ದೀರಾ ಅಂತಂದರೆ ನಿಮಗೋಸ್ಕರ ನಾನು ನಿಮ್ಗೊಂದು ಚಿಕ್ಕ ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೇಡ ಸಹ ಅಂತ ಎಲ್ಪು ಗಿಲ್ಪು ಅವೆಲ್ಲ ಏನೂ ಬೇಡ ಸಹ. ಎಲ್ಪ್ ತಗೊಂಡು ಏನು ಸಾಕ್ಬೇಕು ನನಗೆ? ಅದೆಲ್ಲ ಅಂದರೆ ಏನು ಬೇಡ ಸಹ. ಈ ಎಲ್ಪು ಅದೆಲ್ಲ ನನಗೆ ಏನು ಬೇಡ ಸಹ. ದೇವ್ರನೇ ಬೇಡ ಸಹ, ಎಲ್ಪು ಗಿಲ್ಪು ಎಲ್ಲನೂ ದೇವ್ರನೇ ಸಹ ಬೇಡ ಸಹ. ಇಲ್ಲ, ನೀವು ಬ್ಲಡ್ ಕೊಟ್ಟಿದ್ದೀರಾ ಅಂತಂದಮೇಲೆ ಈ ಬ್ಲಡ್ನ ವಾಪಸ್ ತಗೊಳಕ್ಕಾಗುತ್ತಾ? ಇಲ್ಲ ಅಲ್ವಾ? ನಿಮಗೋಸ್ಕರ ಒಂದು ಚಿಕ್ಕ ಸಹಾಯ ಅಂತ ಅಂದ್ಕೊಳ್ಳಿ ಅಷ್ಟೇನೆ. ನೀವು ಇಷ್ಟೊಂದು ಬಡವರು ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಅಲ್ಲ, ಮನೆ ನೋಡಿದ್ರೆ ಎಷ್ಟು ಚಿಕ್ಕ ಮನೆ ಸಾ. ಇದು ಏನು ಸ್ವಂತದ ಮನೆ ಅಲ್ಲ, ಇದು ಬಾಡಿಗೆ ಮನೆ ಸಾ. ಹೌದಾ? ಇದು ಬಾಡಿಗೆ ಮನೆನಾ? ನೀವು ಇಷ್ಟು ಕಷ್ಟದಲ್ಲಿದ್ರು ನೀವು ಸಹಾಯ ಬೇಡ ಅಂತ ಹೇಳಿದ್ರಲ್ಲ. ಇಂಥವ್ರು ಇರ್ತಾರ, ಇಂಥ ಒಳ್ಳೆ ಮನುಷ್ಯರು ಇರ್ತಾರ ಅಂತ ಅನ್ನಿಸ್ತದೆ. ಗೊತ್ತಿಲ್ಲ, ನಮ್ಮ ಸಿಟಿಗಳ ಕಡೆ ಇರಲ್ಲ, ಹಳ್ಳಿಗಳ ಕಡೆ ತುಂಬ ಒಳ್ಳೆ ಮನುಷ್ಯರು ಇರ್ತಾರೆ ಅಂತ ಕೇಳಿದ್ದೆ. ಇವತ್ತು ನೋಡ್ತಾ ಇದ್ದೀನಿ. ನೋಡಿ, ನಿಮಗೋಸ್ಕರ ಒಂದು ಸರ್ಪ್ರೈಸ್ ಐತೆ, ಬನ್ನಿ ಹೋಗೋಣ. ಸಾ ಏನು ಬೇಡ ಅಂತ ಹೇಳಿದ್ನಲ್ಲ ಸಾ. ಇಲ್ಲ, ನೀವು ಬರಲೇಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ತಾನೇ. ನೀವು ಮಿಸ್ ಮಾಡಿದಂಗೆ ಬರಬೇಕು. ಬನ್ನಿ, ನಾನೇನಾದರೂ ನಿಮ್ಗೇನು ಇದು ಮಾಡ್ತೀನಾ? ಇಲ್ಲ ತಾನೇ, ನೀವು ಬನ್ನಿ, ನೀವು ಸುಮ್ಮನೆ ಬನ್ನಿ. ಮಗಳೇ, ಏನೋ ಅವರೇ ಪ್ರೀತಿಯಿಂದ ಕರೀತಾವ್ರೆ ತಾನೆ. ಹೋದ್ರೆ ಏನಾರತ್ಯಪ್ಪ, ಹೋಗ ನಡಿ. ಏನಾಯ್ತದೆ? ಅವರು ಏನೋ ಅವ್ರಿಗೂ ಮನಸ್ಸಿಗೆ ಇದಿರ್ತದೆ, ನೋಡಪ್ಪ ಸಹಾಯ ತಗೊಬಿಟ್ವಲ್ಲ, ಅವ್ರಿಗೇನು ಮಾಡಿಲ್ವಲ್ಲ ಅಂತ ಹೇಳ್ಬಿಟ್ಟು. ಪಾಪ ಅವ್ರು ಏನಕ್ಕೋ ಕರೀತಾವ್ರೆ. ಅವ್ರ ಮನಸ್ಸಿಗೆ ಯಾಕೆ ಬೇಜಾರು ಮಾಡ್ತೀಯ ನೀನು ತಾನೇ? ನಡಿ ಹೋಗ್ಬಿಟ್ಟು ಬರೋಣ. ಸರಿ ಸರ್, ಆಯಿತು. ಸರಿ, ನಿಮ್ಮ ಅಪ್ಪಂಗೂ ಬನ್ನಿ ಅಂತ ಹೇಳಿ, ಸರಿನಾ? ಅವ್ರು ತರಕಾರಿ ಮಾರ್ತಿದ್ದಾರೆ ಅಂತಂದ್ರಲ್ಲ, ಪಾಪ ನೂಕ ಗಡಿಯಲ್ಲಿ ನೂಕ್ತಾ ಇದ್ದಾರೆ ಅನ್ಸುತ್ತೆ ಅಲ್ಲ? ಹೌದು ಸರ್, ನೂಕ ಗಡಿಯಾಗೆ ನೀನು ನೂಕಂಡೆ ಹೋಯ್ತಾ ಇರೋದು. ಸರಿ ಆಯ್ತು. ಸರಿ, ಬನ್ನಿ ಅನ್ಸುತ್ತೆ. ನೋಡಿ, ನೀವು ನೂಕ ಗಡಿ ತಗೊಂಡು ಹೋಗಿ, ನೂಕ ಗಡಿನಾಗೆ ಎಷ್ಟು ಅಂತ ಹೇಳ್ಬಿಟ್ಟು ನೀವು ನೂಕಿ ನಿಮಗೂ ಸುಸ್ತಾಗ್ತೈತೆ. ಅದಕ್ಕೇನೆ ನೋಡಿ, ಈ ಏರಿಯಾದಲ್ಲೇನೆ ದೊಡ್ಡ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಅಂಗಡಿನ ನಿಮ್ಗೆ ಇಟ್ಕೊಡ್ತಾ ಇದ್ದೀನಿ ನಿಮಗೋಸ್ಕರ. ಇದ್ರದ್ದು ಫುಲ್ಲು ಎಲ್ಲ ನೀವು 10 ರೂಪಾಯಿ ಇದೆ, ರೆಂಟೆಡ್ ಅಲ್ಲ, ಏನೂ ಅಲ್ಲ. ಇದು ಫುಲ್ ಪೂರ್ತಿ ನಿಮಗೆ ಏನೇನು ಅರೇಂಜ್ ಮಾಡಿಕೊಟ್ಟಿದ್ದೀನಿ. ಆರಾಮಾಗಿ ನೀವು ಸೇಲ್ ಮಾಡಿಕೊಂಡು ಆರಾಮಾಗಿರಿ. ಸರ್, ಏನು ಹೇಳ್ತಾ ಇದ್ದೀರಾ? ಇಷ್ಟು ದೊಡ್ಡ ಅಂಗಡಿ ನಮ್ಗ ಸಾ? ಏನು ಹೇಳ್ತಿದ್ದೀರಾ ಸಾ? ಈ ಅಂಗಡಿ ಫುಲ್ ನಮಗೆ ನೆನೆಯಾ?
ಹೌದು ಆಂಟಿ, ನಿಮ್ಮ ಹಸ್ಬೆಂಡ್ ಅವರು ತುಂಬ ಕಷ್ಟಪಟ್ಬಿಟ್ಟು ಹೊರಗಡೆ ಎಲ್ಲ ನೂಕಗಳಿಂದ ನೂಕೊಂಡು ಹೋಗ್ತಾ ಇರ್ತಾರೆ. ನನಗೆ ಗೊತ್ತಿಲ್ಲ, ನೀವು ಬೇರೆ ಏನಾದರೂ ಬಿಸ್ನೆಸ್ ಮಾಡ್ಕೊಡ್ಬೋದಿತ್ತು. ಆದರೆ ನಿಮಗೆ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಸೇಲ್ ಮಾಡಿ 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 ಅಭ್ಯಾಸ ಆಗೋಗ್ಬಿಟ್ಟಿದೆಯಲ್ವಾ? ಈ ಸಿಟಿನಲ್ಲೇನೆ ಎಷ್ಟು ದೊಡ್ಡದು ಫ್ರೂಟ್ಸ್ ವೆಜಿಟೇಬಲ್ಸ್ ಅಂಗಡಿ ಇಲ್ಲ, ಓಕೆನಾ? ನಿಮ್ಗೆ ಹತ್ರನೇ ಆರಾಮಾಗಿ ಬಂದು ಬಿಸಿಲಲ್ಲಿ ಓಡಾಡ್ತಿದ್ದಂಗೆ ಆರಾಮಲ್ಲಿ ಅಂಗಡಿ ಒಳಗಡೆ ಕೂತ್ಕೊಂಡು ವ್ಯಾಪಾರನ ಮಾಡ್ಬೋದು, ಓಕೆನಾ? ಏನು ಬೇಕು ಫುಲ್ಲು ಫೆಸಿಲಿಟೀಸೂ ಐತೆ. ಈಚೆ ಕಡೆ ಫುಲ್ ಫ್ರೂಟ್ಸ್ ಐತೆ, ಒಳಗಡೆ ಫುಲ್ ವೆಜಿಟೇಬಲ್ ಐತೆ. ಬೇಕು ಅಂತ ಇದೇ ಥರನೇ ಅರೇಂಜ್ ಮಾಡಿಸಿದ್ದೀನಿ. ಜಸ್ಟ್ ಒನ್ ಡೇಗೆ ಎಲ್ಲ ರೆಡಿ ಮಾಡಿಸಿದ್ದೀನಿ ನಿಮಗೋಸ್ಕರ ಅಂತ ಹೇಳ್ಬಿಟ್ಟು. ನೋಡಿ, ಇಷ್ಟೊಂದೆಲ್ಲ ಸಹಾಯ ಮಾಡಿರ್ಬೇಕಾದ್ರೆ, ನಮ್ಮ ಅಪ್ಪನ ಜೀವ ಉಳಿಸಿರ್ಬೇಕಾದ್ರೆ ನಿಮ್ಮ ಜೀವನೂ ಚೆನ್ನಾಗಿರ್ಬೇಕು ತಾನೇ? ಅಯ್ಯೋ ಸಾ, ಇದೆಲ್ಲ ಏನಕ್ಕೆ ಸಾ? ಇದೆಲ್ಲ ಏನು ಬೇಡ ಸಾ, ನಮಗೆ ದೇವ್ರಣೆ ಬೇಡ ಸಾ. ನಾವು ದೇವ್ರಣೆ ಏನು ಸಹಾಯ ಮಾಡಬೇಕು ಅಂತ ಮಾಡಿದ್ದು ಅಷ್ಟೇ ನೀನಿಯ ಸಾ. ನೋಡಿ, ನೀವು ಸುಮ್ಮನೆ ಮಾಡಿದ್ರೋ ಇಲ್ಲ ಅಂತಂದರೆ ಯಾವ ಉದ್ದೇಶಕ್ಕೆ ಮಾಡಿದ್ರೋ ಅದೆಲ್ಲನೂ ಬೇಕಾಗಿಲ್ಲ. ಆದರೆ ನೀವು ಮಾಡಿದ ಸಹಾಯಕ್ಕೆ ನಂಗೆ ತುಂಬ ಒಳ್ಳೆದೇನೇ ಆಗ್ಬಿಟ್ಟೈತೆ ನನಗಂತೂ. ನೋಡಿ, ನಮ್ಮ ಅಪ್ಪನ ಜೀವ ಅಂದರೆ ನನಗೆ ಎಷ್ಟು ಹೆಚ್ಚು ಗೊತ್ತಾ, ಬೆಲೆ ಕಟ್ಟಕ್ಕಾಗಲ್ಲ ನಮ್ಮ ಅಪ್ಪನ ಜೀವಕ್ಕೆ. ಅವತ್ತೊಂದು 15 ನಿಮಿಷದ ಒಳಗಡೆ ಬ್ಲಡ್ ಸಿಗಲಿಲ್ಲ ಅಂದಿರೋ ತುಂಬ ಕಷ್ಟ ಆಗೋದು. ಎಷ್ಟು ದುಡ್ಡಿದ್ರು ಸಮ್ಟೈಮ್ಸ್ ಏನು ಬೇಕೋ ಅದು ಸಿಗಲ್ಲ ಅಲ್ವಾ ಸರ್? ಆದರೂ ನೋಡಿ, ದಯವಿಟ್ಟು ಏನು ಮಾತಾಡ್ಬಿಡಿ. ಸ್ವಾಭಿಮಾನನ ಪಕ್ಕಕ್ಕೆ ಇಟ್ಬಿಟ್ಟು ದಯವಿಟ್ಟು ಈ ಅಂಗಡಿನ ನೀವೇ ತೊಗೋಬೇಕು, ಸರಿನಾ? ನೋಡಿ, ಇವತ್ತಿಂದನೇ ಸ್ಟಾರ್ಟ್ ಮಾಡ್ತಿರೋ ನಾಳೆಯಿಂದನೇ ಸ್ಟಾರ್ಟ್ ಮಾಡ್ತಿರೋ ಅದೆಲ್ಲ ನನಗೆ ಗೊತ್ತಿಲ್ಲ. ಬೇಕು ಅಂತಂದರೆ ಒಬ್ಬರನ್ನ ಕೆಲಸದವ್ರು ನಿಮ್ಮ ಸಹಾಯಕ್ಕೆ ಅಂತ ಕೊಡ್ತೀನಿ, ಏನಾದರೂ ಅಂಗಡಿ ಫುಲ್ ನೋಡ್ಕೋಬೇಕು ಅಂತಂದರೆ. ಸಾ, ತುಂಬ ಥ್ಯಾಂಕ್ಸ್ ಸಾ. ನಿಮ್ಮ ಋಣನ ಅದು ಹೆಂಗೆ ತೀರಿಸ್ಬೇಕು ನನಗಂತೂ ಗೊತ್ತಾಯ್ತಿಲ್ಲ ಸಾ. ಯಪ್ಪ, ಅಯ್ಯೋ ಅಮ್ಮ, ದೊಡ್ಡ ಮಾತಾಡ್ತಾ ಇದ್ದೀರಾ. ನಿಮ್ಮ ಋಣನ ನನ್ನ ಕೈಲಿ ತೀರ್ಸೋಕ್ಕಾಗಲ್ಲ. ನಮ್ಮ ಅಪ್ಪನ ಜೀವ ಉಳ್ಸವ್ರೆ, ಇವ್ರ ಋಣನ ತೀರ್ಸೋಕ್ಕಾಗುತ್ತಾ ಹೇಳಿ? ನೋಡಿ, ನಿಮಗೆ ಏನು ಸಹಾಯ ಬೇಕಾದ್ರೂ, ನಿಮ್ಗೆ ಏನು ಬೇಕಾದರೂ, ಇಲ್ಲಿ ಏನು ತೊಂದರೆ ಆದರೂ ನನಗೆ ಫೋನ್ ಮಾಡಿ. 10 ನಿಮಿಷಕ್ಕೆ ನಾನು ಬರ್ತೀನಿ, ಸರಿನಾ? ಏನೂ ತೊಂದರೆ ಆಗಲ್ಲ. ಇದೆಲ್ಲ ನಮ್ಮ ಏರಿಯಾನೇ. ಆ್ಯಕ್ಚುಲಿ ಇದು ನಮ್ಮ ಅಂಗಡಿನೇ. ಅಂದರೆ ಅಂಗಡಿ ಅಂತಂದರೆ ಈ ಕೆಳಗಡೆ ಇರೋ ಅಂಗಡಿ ನಮ್ಮದೇ, ರೆಂಟ್ ಕೊಟ್ಬಿಟ್ಟಿದ್ದೀವಿ. ಸಡನ್ನಾಗಿ ಎಲ್ಲನೂ ರೆಡಿ ಮಾಡಿಸ್ಬಿಟ್ಟು ನಿಮಗೋಸ್ಕರ ಅಂತ ಕೊಟ್ಟಿದ್ದು. ಇದಕ್ಕೆ ನೀವೇನು ಬಾಡಿಗೆ ಕಟ್ಟಂಗಿಲ್ಲ, ಏನೂ ಮಾಡೋಂಗಿಲ್ಲ. ನೀವು ಎಷ್ಟು ದಿನ ಮಾಡ್ಕೋಬೇಕು ಅನ್ಸುತ್ತೋ ಅಷ್ಟು ದಿನವೂ ಮಾಡ್ಕೊಳ್ಳಿ, ಸರಿನಾ? ನೋಡಿ, ನಿಮ್ಮ ಖುಷಿನೇ ನನ್ನ ಖುಷಿ. ನಮ್ಮಪ್ಪನ ಜೀವ ಉಳಿಸಿದ್ದೀರ ಅಂದರೆ ನೀವು ಅಷ್ಟೇ ನಿಮ್ಮ ಜೀವನ ಮಾಡೋಕ್ಕಾದ್ರೂ ನಾನು ಸಹಾಯ ಮಾಡಬೇಕಲ್ವಾ? ಬನ್ನಿ, ಒಳಗಡೆ ಬನ್ನಿ. ಅಮ್ಮ, ಇದೇನಮ್ಮ ಇಷ್ಟು ದೊಡ್ಡ ಅಂಗಡಿನ? ಎಷ್ಟು ದೊಡ್ಡದಾಗ ಫ್ರೂಟ್ಸು ವೆಜಿಟೇಬಲ್ಸು, ಎಷ್ಟು ದೊಡ್ಡ ಅಂಗಡಿ ಅಮ್ಮ, ಇಷ್ಟು ದೊಡ್ಡ ಅಂಗಡಿ. ಹೌದು, ಇಷ್ಟು ದೊಡ್ಡ ಅಂಗಡಿನೇನೆ. ನೋಡು ಮಗಳೇ, ಇದೆಲ್ಲ ನಿನ್ನ ಅದೃಷ್ಟಕ್ಕೆ ಹೊಲ್ದು ಬಂದೈತೆ ಅಷ್ಟೇ ನೀನಿಯ. ನೋಡು, ಎಲ್ರಿಗೂ ಇಂಥದ್ದಿರಲ್ಲವಲ್ಲ, ಹೆಂಗೋ ನೀನು ಒಳ್ಳೆತನಕ್ಕೆ ಹೊಲ್ದು ಬಂದ್ಬಿಟ್ಟೈತೆ. ಹೌದಮ್ಮ. ನೋಡು ಮಗಳೇ, ಬಂದಿರೋದನ್ನ ಕಾಲ ಒದ್ಯಕ್ಕೆ ಹೋಗ್ಬೇಡ. ಮಹಾಲಕ್ಷ್ಮಿ ನೀನಿಯ ಮನೆ ತಾಕ ಬಂದವಳೆ ಅಂತಂದ್ರಾಗ ಅದನ್ನೇನಿಯ ನೀನು ಜಾಡ್ಸ್ ಒದ್ದೆ ಅಂತಂದರೆ ಮತ್ತೆ ಮಹಾಲಕ್ಷ್ಮಿ ಬತ್ತಾಳ ಮನೆಗೆ. ನೀನೇನಿಯ ಯೋಚನೆ ಮಾಡು, ಬಾ ಒಳಗಡೆ ಹೋಗೋಣ. ಏನೋ ನಿನ್ನ ಅದೃಷ್ಟ ಕುಲಾಯಿಸ್ತು ಅಂತ ನೀ ಅನ್ಕ. ದೇವ್ರೇನಿಯ ಕೊಟ್ಟಿರೋ ವರ ಅಂತ ನೀ ಅನ್ಕ. ಅಮ್ಮ, ಇದಕ್ಕೆ ನನಗೆ ಏನು ಹೇಳಬೇಕು ಅರ್ಥನೇ ಆಯ್ತಿಲ್ಲ. ಅಪ್ಪ ಏನಾರು ಸಹಾಯ ತಗೊಳ್ಳೋದು ಬೇಡ ಅಂತ ಹೇಳಿದರು, ಆದರೆ ಇವ್ರು ಎಷ್ಟು ದೊಡ್ಡ ಅಂಗಡಿ ಕೊಡ್ತಾವ್ರೆ ಅಂತಂದರೆ, ಅಮ್ಮ ಎಷ್ಟು ದೊಡ್ಡ ಫ್ರೂಟ್ಸ್ ವೆಜಿಟೇಬಲ್ಸ್ ಅಂಗಡಿ ಗೊತ್ತೇನಮ್ಮ? ಎಷ್ಟು ದೊಡ್ಡ ಬಿಸ್ನೆಸ್ ಆಯ್ತದೆ ಗೊತ್ತೇನಮ್ಮ? ನಮಗಂತೂ ಆಶ್ಚರ್ಯ ಆಯ್ತೈತೆ ಕಣಮ್ಮ ನನಗಂತೂ. ಇಷ್ಟು ದೊಡ್ಡ ಅಂಗಡಿ ಮಾಡಬೇಕು ಅಂದರೆ ಎಷ್ಟು ಲಕ್ಷ ದುಡ್ಬೇಕು ಗೊತ್ತಾ? ಒಳಗಡೆ ಎಲ್ಲ ರೆಡಿ ಮಾಡ್ಸವ್ರೇನೋ ಅನ್ನಿಸ್ತದೆ. ಬಾ ಒಳಗಡೆ, ಸರ್ ಕಾಯ್ತಾ ಇರ್ತಾರೆ, ಹೋಗೋಣ. ನೋಡಿ, ಇಲ್ಲೆಲ್ಲ ಒಳಗಡೆ ಎಲ್ಲನೂ ಸೆಟಪ್ ಆಗಿದೆ. ಒಳಗಡೆ ಸ್ವಲ್ಪ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲನೂ ಇದ್ದಾವೆ. ಹೊರಗಡೆ ಫುಲ್ಲು ಫ್ರೂಟ್ಸ್ ಏನೇ, ವೆಜಿಟೇಬಲ್ಸ್ ಎಲ್ಲ ಒಳಗಡೆ ಇರಲಿ ಅಂತ ಒಳಗಡೆ ಸೆಟ್ ಮಾಡಿಸಿದ್ದೀನಿ, ಓಕೆನಾ? ನೀವು ಬೇರೆ ಥರ ಏನಾದರೂ ಚೇಂಜ್ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ನನಗೊಂದು ಕಾಲ್ ಮಾಡಿ, ಓಕೆ? ನಾನು ಯಾರನ್ನಾದರೂ ಕಳಿಸ್ತೀನಿ, ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿವ್ರಂತೆ, ಓಕೆನಾ? ಇವತ್ತಿಂದ ಈ ಅಂಗಡಿ ವ್ಯಾಪಾರನ ಶುರು ಮಾಡ್ಕೊಳ್ಳಿ. ಇಲ್ಲ ಏನಾದ್ರೂ ಪೂಜೆ ಗೀಜೆ ಮಾಡ್ಬಿಟ್ಟು ಶುರು ಮಾಡ್ಕೋಬೇಕು ಅಂದರೆ ನೀವು ನಾಳೆ ನಾಡಿದ್ರಲ್ಲಿ ಮಾಡ್ಕೋಬೋದು. ಸರ್, ದೇವ್ರಣೆ ಸರ್, ಇದೆಲ್ಲ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸರ್. ದೇವ್ರಣೆ, ಯಪ್ಪ, ಈ ಥರ ಒಂದು ಅಂಗಡಿ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಅಂದ್ಕೊಂತಿದ್ವಿ ಸರ್, ನಾನು ನಮ್ಮಪ್ಪ ದೊಡ್ಡ ಅಂಗಡಿ ಐಕಬೇಕು ಅಂತ ಹೇಳ್ಬಿಟ್ಟು ಬೋಲ್ ಆಸೆ ಇಟ್ಕೊಂಡಿದ್ದೆ ಸರ್ ನಾನಂತೂ. ಆದರೆ ಇಷ್ಟು ದೊಡ್ಡ ಅಂಗಡಿ ಅಂತ ಕನಸಾಗೂ ಅಂದ್ಕೊಂಡಿರಲಿಲ್ಲ ಸರ್. ತುಂಬ ಥ್ಯಾಂಕ್ಸ್ ಸರ್. ನಮ್ಮ ಬಡತನಕ್ಕೆ ನಿಜವಾಗೂ ಒಂದು ದಾರಿಯ ಮಾಡಿಕೊಟ್ಬಿಟ್ರಿ ಸರ್. ನಮ್ಗೆ ಇದ್ರೆಲ್ಲ ಅವಶ್ಯಕತೆ ಏನೇ ಇರಲಿಲ್ಲ ಸರ್. ಯಾಕೆ ಸರ್ ಸುಮ್ಮನೆ ಯಾಕೆ ಸರ್ ಇಷ್ಟು ದೊಡ್ಡ ಅಂಗಡಿಯ ಮಾಡಿಕೊಟ್ರಿ? ಸರ್, ನೀವು ಸುಮ್ಮನಿರಿ ಸರ್. ಏನು ಸರ್, ಗಾಡಿನಾಗ ನೂಕೊಂಡು ಎಷ್ಟು ದೂರ ಅಂತ ಹೋಗ್ಬಿಟ್ಟು ವ್ಯಾಪಾರ ಮಾಡ್ತೀರಾ ಸರ್? ನಿಮ್ಗೂ ವಯಸ್ಸಾಗೈತೆ, ನಿಮ್ಗೂ ಜೀವನಕ್ಕೆ ತುಂಬಾ ಕಷ್ಟ ಆಗೈತೆ. ಅಂಥದ್ರಾಗ ನೀವು ಎಷ್ಟು ದೂರ ಅಂತ ತಳ್ಕೊಂಡು ಹೋಗ್ತೀರಾ? ನಿಮ್ಮ ಕಷ್ಟ ನೋಡ್ಬಿಟ್ಟು ನಾನೇನೆ ನೀವು ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಹೋಗಬೇಕು, ಸೇಲ್ ಮಾಡೋಕ್ಕೆ ಅಂತ ಹಾಸ್ಪಿಟಲಲ್ಲಿ ಹೇಳಿದ್ರಲ್ಲ, ಅದೊಂದು ಮೈಂಡಲ್ಲಿತ್ತು. ಅದಕ್ಕೇನೆ ಫ್ರೂಟ್ಸ್ ವೆಜಿಟೇಬಲ್ಸ್ ಎರಡೂ ಇರಲಿ ಅಂತ ಹಾಕ್ಕೊಟ್ಟಿದ್ದೀನಿ ಸರ್. ಆರಾಮಾಗಿ ವ್ಯಾಪಾರ ಮಾಡ್ಕೊಂಡು ಚೆನ್ನಾಗಿರಿ ಸರ್. ನಮಗೆ ದೇವ್ರು ಏನು ಕಡಿಮೆ ಮಾಡಿಲ್ಲ, ನಮ್ಗೆ ಸಾಕಾಗುವಷ್ಟು ದೇವ್ರು ಕೊಟ್ಟವನೇ ನಮಗೆ. ಅದ್ರಲ್ಲಿ ನಾನೊಂದು ಪೈಸಾ ತೆಗೆದುಬಿಟ್ಟು ನಿಮ್ಗೆ ಕೊಟ್ಟರೆ ನನಗೇನು ನಷ್ಟ ಆಗಲ್ಲ ಸರ್. ಅದೇನೋ ಅಂತಾರಲ್ಲ, ಸಮುದ್ರದಿಂದ ಒಂದು ನೀರು ತೆಗೆದ್ರೆ ಸಮುದ್ರಕ್ಕೆ ಏನಾದರೂ ನಷ್ಟ ಆಗುತ್ತೆ ಸರ್? ಇಲ್ಲ ಅಲ್ವಾ? ಹಾಗೇನೆ ನನ್ನ ಜೀವನ ನಾನು ತೆಗೆದುಕೊಡೋದ್ರಿಂದ ನಿಮ್ಗೆ ಏನೋ ಒಂಥರ ಖುಷಿ ಆಗುತ್ತೆ ಅಂತಂದರೆ ಆಗಲಿ ಬಿಡಿ. ನಿಮ್ಮ ಜೀವನ ಸೆಟ್ಲ್ ಆಗುತ್ತೆ ಅಂದರೆ ಆಗಲಿ ಬಿಡಿ. ನಾನೇ ಸುಮ್ಮನೆ ಕೊಟ್ಟನಾ? ನಮ್ಮ ಅಪ್ಪನ ಜೀವ ಎಲ್ಲ ಕಾಪಾಡಿದ್ರಿ ಅಲ್ವಾ ನೀವು? ಅದಕ್ಕೇನೆ ಕೊಟ್ಟಿದ್ದು. ನೋಡಿ ಸರ್, ನೀವು ಏನಾದರೂ ಪ್ರಾಬ್ಲಮ್ ಇದ್ದರೆ ನನಗೆ ಫೋನ್ ಮಾಡಿ, ಓಕೆನಾ? ನಿಮಗೋಸ್ಕರ ಇಷ್ಟು ಮಾಡಿದ್ದೀನಿ. ಇನ್ನೂ ಏನು ಬೇಕಾದ್ರೂ ಸಹಾಯ ಕೇಳಿ ನಾನು ಮಾಡ್ತೀನಿ. ಅದು ಬೇರೆ ದುಡ್ಡು ಬೇರೆ ಕೊಡೋಕೋದ್ರೆ ದುಡ್ಡು ಇಸ್ಕೊಂಡಿಲ್ಲ ನೀವು. ಇಲ್ಲ ಸರ್, ಅದ್ರ ಅವಶ್ಯಕತೆ ನಮಗಿರಲಿಲ್ಲ. ನಾವು ಸಹಾಯ ಮಾಡಿರೋದಲ್ವಾ? ದುಡ್ಡು ಡಿಸ್ಕೌಂಟ್ ಮಾಡಿದ್ರೆ ಅದನ್ನು ಸಹಾಯ ಅಂತಾರೆ ಸರ್. ಆ ದುಡ್ಡು ಡಿಸ್ಕೌಂಟ್ ಮಾಡಿದ್ರೆ ಅದನ್ನು ಸಹಾಯ ಅನ್ನಲ್ಲ, ದುಡ್ಡುಗೋಸ್ಕರ ಮಾಡಿರೋ ವ್ಯಾಪಾರ ಅಂತಾರೆ. ಅದಕ್ಕೆ ನಮ್ಗೆ ಇಸ್ಕೋಬೇಕು ಅಂತ ಅನ್ನಿಸ್ತಿದೆ ಸರ್. ತುಂಬ ಥ್ಯಾಂಕ್ಸ್ ಸರ್. ಇದನ್ನು ಮಾಡಿಕೊಟ್ರಲ್ಲ, ನನಗೆ ಈಗಲೂ ಶಾಕಲ್ಲ ಇದ್ದೀನಿ. ನನ್ನ ಕೈಲಿ ಈಗಲೂ ನಂಬೋಕ್ಕಾಗ್ತಿಲ್ಲ. ಸರಿ, ಆಯಿತು. ಆ್ಯಕ್ಚುಲಿ ನನಗೆ ಟೈಮ್ ಇಲ್ಲ, ಓಕೆ? ಏನಾದರೂ ಅಮೌಂಟ್ ಏನಾದರೂ ಬೇಕಾದರೆ, ಇಲ್ಲ ನೀವೇನಾದರೂ ನೀವು ಎಮರ್ಜೆನ್ಸಿ ಸಿಚುವೇಷನಲ್ಲಿದ್ದರೆ ಜಸ್ಟ್ ಒಂದು ಕಾಲ್ ಮಾಡಿ, ಓಕೆ? ನಾನು ಖಂಡಿತವಾಗ್ಲೂ ನಾನೇ ಪರ್ಸ್ನಲಾಗಿ ಕಾಲ್ ಪಿಕ್ ಮಾಡಿಬಿಟ್ಟು ನಿಮ್ಮ ನಂಬರ್ ತೊಗೊಂಡಿದ್ದೀನಲ್ಲ, ನಾನು ಪರ್ಸ್ನಲಾಗಿ ಕಾಲ್ ಪಿಕ್ ಮಾಡಿ ನಿಮಗೋಸ್ಕರ ಅಂತ ಹೇಳ್ಬಿಟ್ಟು ನಾನು ಬರ್ತೀನಿ, ಓಕೆನಾ? ನಿಮ್ಮ ಹೆಸರು ತೇಜ್ ಅಲ್ವಾ? ತೇಜ್ ಅವರೇ, ನಿಮ್ಮ ನಂಬರ್ ಸೇವ್ ಆಗಿರುತ್ತೆ. ನಾನು ಎಂಥ ಬ್ಯುಸಿಯಲ್ಲಿದ್ರೂ ನಿಮ್ಮ ಫೋನ್ ನಾನು ರಿಸೀವ್ ಮಾಡ್ತೀನಿ, ಓಕೆ? ನಿಮ್ಗೆ ಅಂಥ ಕಷ್ಟ ಸಿಚುವೇಷನ್ ಬಂದರೆ ಐ ಆಮ್ ಆಲ್ವೇಸ್ ಅವೈಲೇಬಲ್, ಓಕೆ? ನಾನು ನೋಡ್ತೀನಿ.
ಸರಿ ಕಣಪ್ಪ ಆಯ್ತು. ರೀ ನೋಡಿದ್ರೇನ್ರಿ ನಮ್ಮ ಅದೃಷ್ಟನ ನೋಡಿದ್ರ? ಯಪ್ಪ ದೇವ್ರ, ನಂಗೆ ನಂಬಕ್ಕೇನೇ ಆಯ್ತಿಲ್ಲ. ಇಷ್ಟು ದೊಡ್ಡ ಅಂಗಡಿ ನಮ್ಮದು ಅಂತ ಹೇಳ್ಬಿಟ್ಟು ಇಷ್ಟು ದಿನ ನೀವು ನನ್ನ ಮಗಳು ಇಬ್ಬರು ಅಂದರೆ ನೂಕ ಗಡಿನಾಗ ನುಕ್ಕಿ ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡ್ತಾ ಇದ್ರಿ. ಆದರೆ ನೋಡಿ ಇವತ್ತು ದೇವ್ರೇ ನಮಗೆ ಎಂಥ ದೊಡ್ಡ ವರ ಕೊಟ್ಬಿಟ್ಟವನಿ ಅಂತ ಹೇಳ್ಬಿಟ್ಟು ನೋಡಿ ಒಂದ್ಸಲ ಅಂಗಡಿಯ ನೋಡಿ ಎಷ್ಟು ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ನೋಡಿ ಇರಿ ಆರಾಮಾಗಿ ತಣ್ಣು ಕುತ್ಕೊಂಡು ವ್ಯಾಪಾರ ಮಾಡ್ಬೋದು. ಈ ಬಿಸ್ಲಾಗ ನೀವು ಇಬ್ರು ಅಂಗಡಿ ಕೆಲ್ಸಕ್ಕೆ ಹೋಯ್ತೀನಿ ಅಂತಿದ್ರೆ ಜೀವ ಒಂಥರ ನನಗೆ ಅನ್ಸೋದು. ಆದರೆ ಬೇರೆ ದಾರಿ ಇರಲಿಲ್ಲ. ಆ ದೇವ್ರೇನಿಯ ಬಂದ್ಬಿಟ್ಟು ನಮಗೆ ಅಂಗಡಿಯ ಮಾಡ್ಕೊಟ್ಬಿಟ್ಟವನಿ. ಇನ್ನು ನೀವು ನನ್ನ ಮಗಳು ಇಬ್ರು ಆರಾಮಾಗಿ ಅಂಗಡಿನ ಕುಂತ್ಕೊಂಡು ವ್ಯಾಪಾರ ಮಾಡ್ಕೊಂಡು ಕೂತ್ಕೊಳ್ಳಿ. ಮನೆ ಕೆಲಸ ಪ್ರತಿಯೊಂದು ಮನೆ ಕೆಲಸನೂ ನಾನೇನಿಯ ನೋಡ್ಕೊತೀನಿ. ಹಾಗೇನಿಯ ನನ್ನ ಮೊಮ್ಮಗೂ ನೋಡ್ಕೊತೀನಿ. ನೀವಿಬ್ರು ತಣ್ಣು ಕೂತ್ಕೊಂಡು ಹೆಂಗನೂ ಬಿಸ್ನೆಸ್ ಮಾಡ್ಕೊಂಡು ಹೋದ್ರೆ ನಂಗೆ ಅಷ್ಟೇನೇನಿಯ ಸಾಕು. ಹೌದು, ಆಯ್ತು ಬಿಡು. ಅಂಗಡಿಯ ನಾವು ನೋಡ್ಕೊಂಡು ಹೆಂಗಂದ್ರೆ ಹೋಗೋಣ. ಮಗಳೇ ಬಿಡು ಮಗಳೇ, ದುಡ್ಡು ಬೇಡ ಅಂತಂದಿದ್ದು ಒಳ್ಳೇದು ಏನೇ ಆಯಿತು. ನಾವು ದುಡ್ಡು ಇಸ್ಕೊಂಡ್ಬಿಟ್ಟಿದ್ರೆ ಇವತ್ತು ಸಿಗ್ತಾ ಇತ್ತೋ ಇಲ್ವೋ ನನಗಂತಂದ್ರೆ ಗೊತ್ತಿಲ್ಲ. ದುಡ್ಡು ಇಸ್ಕೊಂಡಿರೋದಕ್ಕೆ ತಾನೇ ಇವತ್ತು ಪಾಪ ಅವರು ನಾವು ದುಡ್ಡು ₹1 ಮುಟ್ಟಿಲ್ವಲ್ಲ ಅಂತ ಇಷ್ಟು ದೊಡ್ಡ ಅಂಗಡಿ ಇಟ್ಕೊಟ್ಟಿರೋದು. ಹೌದು ಅಪ್ಪ ಇದ್ರಾಗೇನೆ ನಾವು ಚೆನ್ನಾಗಿ ವ್ಯಾಪಾರ ಮಾಡಿ ಇದ್ರಾಗೇನೆ ಒಂದು ಸ್ವಂತ ಮನೆನ ಕಟ್ಟಬೇಕು ಕಣಪ್ಪ. ನಾವು ಬೀದಿ ಅಲ್ದಿದ್ದೀವಿ ಕಣಪ್ಪ. ಮನೆಗಿನೇ ಎಲ್ಲ ಕಳ್ಕೊಂಡು ಎಷ್ಟು ಜನದ ಹತ್ರ ಅವಮಾನ ಮಾಡ್ಕೊಂಡಿದ್ದೀವಿ. ಎಷ್ಟು ಜನ ನಮ್ಮನ್ನ ಚೀತು ಅಂದವ್ರೆ ಕಣಪ್ಪ. ಅದಕ್ಕೆ ನಾವು ಹೆಂಗಾದ್ರೂ ಮಾಡಿ ಚೆನ್ನಾಗಿರೋ ಮನೆ ಕಟ್ಟಬೇಕಪ್ಪ. ಆಯ್ತು ಮಗಳೇ, ಆಯ್ತು ಬಿಡು, ಕಟ್ಟೆ ಬಿಡೋಣ. ಲೇ ಮಮ್ತಿ ಬಿಡೆ, ಹೆಂಗೋ ನೀನು ಒಳ್ಳೆ ಟೈಮಾಗಿ ಏನಿಯಾ ಬಂದಿದ್ಯಾ, ನಮ್ಮಿಬ್ಬರಿಗೂ ಸಪೋರ್ಟು ನಿಂತ್ಕೊಂಡಿದ್ಯಾ. ಹೆಂಗೋ ಎಲ್ಲ ಒಳ್ಳೇದು ಏನೇ ಆಯ್ತದ ನಮ್ಮ ಮನೆಗೆ. ಸರಿ ನಿಮ್ಮ ಮಮ್ತಿ ಮನೆಗೆ ಇದ್ಕೊಂಡು ಮನೆದು ನೋಡ್ಕ. ನಾಳೆ ನನ್ನ ಮಗಳು ಇಬ್ರು ಅಂಗಡಿಯ ಸಂದಕ್ಕೆ ನಡೆಸ್ಕೊಂಡು ಹೋಯ್ತೀವಿ. ದೊಡ್ಡ ಅಂಗಡಿ ಅಲ್ವಾ, ವ್ಯಾಪಾರನೂ ಶಾನೆ ಆಯ್ತದೆ, ಜಾಸ್ತಿ ಏನೇ ಆಯ್ತದೆ ವ್ಯಾಪಾರ ಎಲ್ಲನೂ. ದೊಡ್ಡ ಹೋಟ್ಲುಗಳಿಗೆಲ್ಲ ತರಕಾರಿ ಕೊಡೋದು, ಹಣ್ಣುಗಳು ಕೊಡೋದನ್ನ ಒಪ್ಕೊಂಡ್ಬಿಡ್ಬೇಕು ನಾವೇನಿಯಾ. ನಾನೆಲ್ಲ ಈಚೆ ಕಡೆ ಕೇಳ್ಕೊಂಬಿಟ್ಟು ಬರ್ತೀನಿ. ಹಾಗೇನಿಯಾ ಸುರ್ರವ್ರಲ್ಲ, ಈ ಸುರ್ನೆ ಹುಸಿ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಬಿಸ್ನೆಸ್ನ ಇನ್ನೂ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ಬೋದು. ಏನು ತರಕಾರಿ ಹಣ್ಣುಗಳಾಗೇನು ಹುಸಿ ಐತೆ ಲಾಭ ನೀನು ನೋಡಿದ್ಯಲ್ಲ ಮಗಳೇ. ನೂಕ ಗಡಿನಾಗ ನಮ್ಗೆ ಎಷ್ಟು ಲಾಭ ಸಿಕ್ತಿತ್ತು ಅಂತ ಹೇಳ್ಬಿಟ್ಟು ಇನ್ನು ಇದ್ರಾಗಂತೂ ಬೇಜಾನ್ ಲಾಭ ಸಿಗ್ತದೆ. ನಮ್ಮ ಜೀವನ ಅಂತಂದ್ರೆ ಇನ್ನ ಸೆಟ್ಲ್ ಆಯ್ತು. ಅವ ಅಕ್ಕ ಇನ್ನು ಮಾತು ಕೇಳ್ಬಿಟ್ಟು ನಾನು ಬಂದ್ಬಿಟ್ಟು ಹೆಂಗ ನನ್ನ ಮಗಳು ನನ್ನ ಗಂಡಂದು ಕೈ ಕಾಲು ಹಿಡಿದ್ಬಿಟ್ಟು ಕ್ಷಮೆ ಕೇಳ್ಬಿಟ್ಟು ಮನೆಗೆ ಸೇರ್ಕೊಂಡಿದ್ದು ಅದು ಒಳ್ಳೇದೇನೇ ಆಯಿತು. ಇಲ್ಲ ಅಂತ ಹೇಳಿದ್ರೆ ನನ್ನ ಪಾಡು ನಾಯಿ ಪಾಡಾಗಿರೋದು, ಬೀದಿ ಪಾಲಾಗಿರೋದು ನನ್ನ ಜೀವನ ಅಂತಂದ್ರೆ ಸದ್ಯ ಹೆಂಗೊಂದ್ವೆ ಎಲ್ಲ ಸುರೈತಲ್ಲ ಅಷ್ಟೇ ಏನಿಯ ಸಾಕಪ್ಪ. ಸದ್ಯ ಇಲ್ಲಿಗೆ ಬಂದು ಸೇರ್ಕೊಂಡಿದ್ದಕ್ಕೆ ನನಗೂ ಒಂದು ಜೀವನ ಸಿಕ್ತು.